ಬೆಂಗಳೂರಿನ ಮಾದವರದಲ್ಲಿ ದಕ್ಷಿಣ ಏಷ್ಯಾದ ಅತಿದೊಡ್ಡ ಎಕ್ಸಿಬಿಷನ್ಗೆ ಇಂದು ಬಿಐಇಸಿಯಲ್ಲಿ ಮುನ್ನುಡಿ ಬರೆಯಲಾಯಿತು. 5 ದಿನಗಳ ತಂತ್ರಜ್ಞಾನ ಪ್ರದರ್ಶನಕ್ಕೆ ಇಂದು ಅದ್ಧೂರಿ ಚಾಲನೆ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಯಂತ್ರೋಪಕರಣ ಮತ್ತು ಉತ್ಪಾದನಾ ತಂತ್ರಜ್ಞಾನ ಪ್ರದರ್ಶನ ಕಾರ್ಯಕ್ರಮ ಇಂದಿನಿಂದ ಶುರುವಾಗಿದ್ದು ಜನವರಿ 25ರವರೆಗೆ ನಡೆಯಲಿದೆ. ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲೇ ಅತಿದೊಡ್ಡ ಯಂತ್ರೋಪಕರಣ ಮತ್ತು ಉತ್ಪಾದನಾ ತಂತ್ರಜ್ಞಾನ ಪ್ರದರ್ಶನಕ್ಕೆ ಐಎಂಟಿಎಂಎ ಅಧ್ಯಕ್ಷರಾದ ಮೋಹಿನಿ ಕೇಳ್ಕರ್, ಸಹ ಸಂಸ್ಥಾಪಕ ಮತ್ತು ಸಿಇಒ ತರುಣ್ ಮೆಹ್ತಾ, ಎಂಜಿನ್ ಕಾಂಪೊನೆಂಟ್ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ರಾಜ್ಕುಮಾರ್ ಸೇರಿದಂತೆ ಕೈಗಾರಿಕೋದ್ಯಮಿಗಳು ಭಾಗಿಯಾಗಿ ಚಾಲನೆ ಕೊಟ್ಟಿದ್ದಾರೆ. ಈ ಯಂತ್ರೋಪಕರಣ ಮತ್ತು ಉತ್ಪಾದನಾ ತಂತ್ರಜ್ಞಾನ ಪ್ರದರ್ಶನದಲ್ಲಿ 24 ದೇಶಗಳ 1,000ಕ್ಕೂ ಅಧಿಕ ಸ್ಟಾಲ್ಗಳು ಇರಲಿದೆ. ಉದ್ಯಮ ಲೋಕದ ದಿಗ್ಗಜರು, ತಂತ್ರಜ್ಞರು ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಇನ್ನು ಈ ಎಕ್ಸಿಬಿಷನ್ನಲ್ಲಿ 1,00,000ಕ್ಕೂ ಅಧಿಕ ಜನರು ಭಾಗಿಯಾಗೋ ನಿರೀಕ್ಷೆ ಇದ್ದು ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ನಾವು ಪ್ರತಿ ವರ್ಷ ಇಂಟೆಕ್ಸ್ ಮಾಡ್ತೀವಿ. ಒಂದು ವರ್ಷ ನಾವು ಮೆಟಲ್ ಕಟ್ಟಿಂಗ್ ಅನ್ನೋ ಎಕ್ಸಿಬಿಷನ್ ಮಾಡ್ತೀವಿ, ಒಂದು ವರ್ಷ ಮೆಟಲ್ ಫಾರ್ಮಿಂಗ್ ಅಂತ ಮಾಡ್ತೀವಿ. ಮೆಟಲ್ ಫಾರ್ಮಿಂಗ್ ಅಂದರೆ ಶೀಟ್ ಮೆಟಲ್ಗೆ ಸಂಬಂಧಪಟ್ಟಂಥ ಕೆಲವು ತಾಂತ್ರಿಕತೆಗಳನ್ನು ನಾವು ಇಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀವಿ. ಇದರಲ್ಲಿ ಮಷಿನ್ಸ್ ಏನೇನಿರುತ್ತೆ ಅಂದರೆ ಪ್ರೆಸಸ್ ಅಂತ ಇರುತ್ತೆ, ಲೇಸರ್ ಇರುತ್ತೆ, ಡಿಜಿಟಲ್ ಟೆಕ್ನಾಲಜೀಸ್ ಅಂತ ಇದೆ, ಪ್ಲಸ್ ವೆಲ್ಡಿಂಗ್ ಎಕ್ಸಿಬಿಷನ್ ಇದೆ. ಸೊ ಅದ್ರ ಜೊತೆ ಟೂಲಿಂಗ್ ಸಿಸ್ಟಮ್ಸ್, ಅದಕ್ಕೆ ಬೇಕಾಗಿರುವಂಥ ಮೆಷಿನ್ಸ್ಗೆ ಬೇಕಾಗಿರೋ ಟೂಲಿಂಗ್ ಸಿಸ್ಟಮ್ಸ್ನೆಲ್ಲ ಇಲ್ಲಿ ನಾವು ಈ ಪ್ರದರ್ಶನದಲ್ಲಿ ಪ್ರದರ್ಶಿಸ್ತಾ ಇದ್ದೀವಿ. ಇಲ್ಲಿ 714 ಎಕ್ಸಿಬಿಟರ್ಸು ಕಂಪನಿಗಳು ಇಲ್ಲಿ ಪ್ರದರ್ಶನಗೊಳ್ತಾ ಇದೆ. 24 ದೇಶಗಳಿಂದ ಬಂದಿದ್ದಾರೆ. ಜೊತೆಗೆ ನಾವೊಂದು ಇದನ್ನು 5 ದಿನದಲ್ಲಿ ಆಯೋಜಿಸ್ತಾ ಇದ್ದೀವಿ. 5 ದಿನದಲ್ಲಿ ಆಯೋಜಿಸ್ತಾ ಇದ್ದೀವಿ. ಒಂದು 50,000 ಜನ ಬರುವಂಥ ಒಂದು ನಿರೀಕ್ಷೆ ಇದೆ ನಮಗೆ ಈ 5 ದಿನದಲ್ಲಿ. ಸೊ ನಮ್ಮದು ಇಂಟೆಕ್ ಅಡಿಟಿವ್ ಸೊಲ್ಯೂಷನ್ಸ್ ಅಂತ ಬೆಂಗಳೂರು ಬೇಸ್ಡ್ ಕಂಪ್ನಿ. ನಮ್ಮದು ಇಂಡಿಯಾನಲ್ಲೇ ಮೊದಲನೇ ಕಂಪ್ನಿ ಇಂಥ ಹೈ ಟೆಕ್ನಾಲಜಿನ ಇಂಡಿಯಾಗೆ ತರ್ತಿರೋದು. ಸೊ ಫಸ್ಟ್ ಟೈಮು ಇಂಡಸ್ಟ್ರಿನಲ್ಲಿ 8 ಲೇಸರಲ್ಲಿ ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿಗೆ ಎಷ್ಟು ದಿವಸ 3D ಪ್ರಿಂಟಿಂಗ್ ಮೆಟಲ್ ಅಂತಂದರೆ ಬರೀ ಪ್ರೋಟೋಟೈಪ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರು. ಇವಾಗ ಇದನ್ನು ಆ್ಯಕ್ಚುಯಲ್ ಮ್ಯಾನುಫ್ಯಾಕ್ಚರಿಂಗ್ ಯೂಸ್ ಮಾಡೋದಕ್ಕೋಸ್ಕರ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇಂಡಿಯಾನಲ್ಲಿ. ಸೊ ಇದು ಬರೀ ಇಂಡಿಯಾದೊಂದೇ ಅಲ್ಲ, ಈಗಾಗಲೇ ನಮ್ಮ ಮಿಷಿನ್ಸು ಜರ್ಮನಿ, ಕೊರಿಯಾ, ಗ್ರೀಸ್ ಮತ್ತು ಅಮೇರಿಕಾ ಇಲ್ಲೆಲ್ಲ ನಾವು ಎಕ್ಸ್ಪೋರ್ಟು ಮಾಡ್ತಾಯಿದ್ದೀವಿ.